ಕಲಿಯುಗವೆಂದರೆ ಒಂದು ಯುಗದ ಹೆಸರು ಎಂದು ನಂಬುತ್ತೇವೆ. ಆದರೆ ಕಲಿಯ ಯುಗವನ್ನು ಕಲಿಯುಗ ಎನ್ನುತ್ತಾರೆ. ಕಲಿಯನ್ನು ಒಬ್ಬ ರಾಕ್ಷಸನೆಂದು ಹೇಳಲಾಗಿದೆ. ಕಲಿಯು ಭೂಮಿಗೆ ಬಂದಿದ್ದು ಹೇಗೆ? ಕಲಿ ಭೂಮಿಯಲ್ಲಿ ಯಾವೆಲ್ಲ 5 ಸ್ಥಳಗಳಲ್ಲಿ ವಾಸಿಸಿದ್ದಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ನಾವು ಕಲಿಯುಗದಲ್ಲಿದ್ದೇವೆ. ಕಲಿಯುಗವು ಅತ್ಯಂತ ಘೋರವಾದ ಯುಗವಾಗಿದೆ. ಇದು ಪಾಪಿಗಳ ಲೋಕವೆಂದು ಹೇಳಲಾಗುತ್ತದೆ. ಕಲಿಯುಗವನ್ನು ಒಂದು ಯುಗವೆಂದು ಪರಿಗಣಿಸಲಾದರೆ ಪುರಾಣಗಳಲ್ಲಿ ಕಲಿಯೊಬ್ಬ ರಾಕ್ಷಸ ಎಂದು ಉಲ್ಲೇಖಿಸಲಾಗಿದೆ. ನಾವು ಕಲಿಯುಗ ಎಂದರೆ 4 ಯುಗಗಳಲ್ಲಿ ಒಂದೆಂದು ಹೇಳುತ್ತೇವೆ. ಕಲಿಯುಗವು 4 ಯುಗಗಳಲ್ಲಿ ಕೊನೆಯ ಯುಗವಾಗಿದೆ. ಜನರು ಈ ಯುಗವನ್ನು ಅತ್ಯಂತ ಭಯಾನಕ ಯುಗವೆಂದು ಹೇಳುತ್ತಾರೆ. ಅವರು ಆಸ್ತಿಕರಾಗಿರಲಿ ಅಥವಾ ನಾಸ್ತಿಕರಾಗಿರಲಿ, ಕಲಿಯುಗ ಎಂದಾಕ್ಷಣ ಒಮ್ಮೆ ಕೆಡುಕೆ ಎಂದೇ ಯೋಚಿಸುತ್ತಾರೆ. ಕಲಿಯುಗ ಒಳ್ಳೆಯ ಯುಗವಲ್ಲವೆಂಬುದು ಅನೇಕರ ತಲೆಯಲ್ಲಿದೆ. ಕಲಿಯುಗವನ್ನು ಪಾಪಿಗಳ ಯುಗವೆಂದು ಹೇಳಲಾಗುತ್ತದೆ. ಆದರೆ ಮಹಾಭಾರತ ಮತ್ತು ಅನೇಕ ಪೌರಾಣಿಕ ಕಥೆಗಳಲ್ಲಿ ಕಲಿಯನ್ನು ಒಬ್ಬ ರಾಕ್ಷಸನೆಂದು ಹೇಳಲಾಗಿದೆ. ಮಹಾಭಾರತ ಕಥೆಯ ಪ್ರಕಾರ ಪಾಂಡವರ ವಂಶಸ್ಥನಾದ ರಾಜ ಪರೀಕ್ಷಿತನಿಗೆ ಕಲಿ ಎನ್ನುವ ರಾಕ್ಷಸ ಭೂಮಿಗೆ ಆಗಮಿಸುತ್ತಿದ್ದಾನೆ ಎನ್ನುವ ಸುದ್ದಿ ತಿಳಿದಾಗ ರಾಜ ಪರೀಕ್ಷಿತನು ಕಲಿಯೊಂದಿಗೆ ಯುದ್ಧ ಮಾಡಲು ಮುಂದಾಗುತ್ತಾನೆ. ಕಲಿ ಒಬ್ಬ ಬುದ್ಧಿವಂತ ರಾಕ್ಷಸನೆಂಬುದು ರಾಜ ಪರೀಕ್ಷಿತನಿಗೆ ತಿಳಿದಿತ್ತು. ಹಾಗೂ ರಾಜ ಪರೀಕ್ಷಿತ ಮಹಾನ್ ಮಹಿಮಾನ್ವಿತ ರಾಜನೆಂಬುದು ಕಲಿಗೆ ಚೆನ್ನಾಗಿ ತಿಳಿದಿತ್ತು. ಪರೀಕ್ಷಿತನ ಮಹಿಮೆಯ ಖ್ಯಾತಿ 3 ಲೋಕಗಳಲ್ಲಿಯೂ ಹರಡಿತ್ತು. ಇದನ್ನು ತಿಳಿದಿದ್ದ ಕಲಿ ಬೇಕಂತಲೇ ಪರೀಕ್ಷಿತನಿಗೆ ಗೌರವ ನೀಡುವಂತೆ ನಟಿಸಿದನು. ನಾನು ಭೂಮಿಯಲ್ಲಿ ವಾಸಿಸಲು ಸ್ಥಳವನ್ನು ಹುಡುಕುತ್ತಿದ್ದೇನೆ, ದಯವಿಟ್ಟು ನನಗೆ ವಾಸಿಸಲು ಸ್ವಲ್ಪ ಸ್ಥಳವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಾನೆ. ಕಲಿಗೆ ವಾಸಿಸಲು ತಾನು ಸ್ಥಳವನ್ನು ನೀಡಿದರೆ ಅದರ ಪರಿಣಾಮ ಎಷ್ಟು ಮಾರಕವಾಗಿರುತ್ತದೆ ಎಂಬುದು ರಾಜ ಪರೀಕ್ಷಿತನಿಗೆ ತಿಳಿದಿತ್ತು. ಆದ್ದರಿಂದ ರಾಜ ಪರೀಕ್ಷಿತನು ಕಲಿಗೆ ಭೂಮಿಯನ್ನು ಬಿಟ್ಟು ಹೋಗುವಂತೆ ಹೇಳುತ್ತಾನೆ. ಆದರೆ ತನ್ನ ಕೆಲಸ ಆಗದಿರುವುದನ್ನು ನೋಡಿದ ಕಲಿ ರಾಜ ಪರೀಕ್ಷಿತನಿಗೆ ಬ್ರಹ್ಮನ ನಿಯಮಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಬ್ರಹ್ಮದೇವನು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಹೀಗೆ 4 ಯುಗಗಳನ್ನು ಸೃಷ್ಟಿಸಿದ್ದಾನೆ. ಈ 4 ಯುಗಗಳನ್ನು ಅವರವರ ಕಾಲಮಿತಿಯ ಪ್ರಕಾರ ಆಳ್ವಿಕೆ ನಡೆಸಿದ್ದಾರೆ. ಈಗ ಬ್ರಹ್ಮನ ಆಳ್ವಿಕೆಯ ಪ್ರಕಾರ ಇದು ನನ್ನ ಯುಗವಾಗಿದೆ, ಆದ್ದರಿಂದ ದಯವಿಟ್ಟು ನನಗೆ ಭೂಮಿಯನ್ನು ಆಳಲು ಸ್ಥಾನ ನೀಡಿ ಎಂದು ಹೇಳುತ್ತಾನೆ. ರಾಜ ಪರೀಕ್ಷಿತನು ಬ್ರಹ್ಮದೇವನ ನಿಯಮಗಳನ್ನು ಅನುಸರಿಸಿ ಕಲಿಗೆ ಈ 5 ಸ್ಥಳದಲ್ಲಿ ವಾಸಿಸಲು ಅನುಮತಿ ನೀಡಿದನು. ಆ 5 ಸ್ಥಳಗಳು ಹೀಗಿವೆ. ಕಲಿ ಮದ್ಯದಂಗಡಿಯಲ್ಲಿ ವಾಸಿಸುತ್ತಾನೆ. ಮದ್ಯದಂಗಡಿಗಳಲ್ಲಿ ಜನರು ತಮ್ಮ ಬುದ್ಧಿವಂತಿಕೆ, ವಿವೇಚನೆ, ಘನತೆ ಮತ್ತು ಮಾನವೀಯತೆ ಹೆಚ್ಚಾಗಿ ಮರೆತು ಬಿಡುತ್ತಾರೆ. ಈ ಸ್ಥಳದಲ್ಲಿ ಜನರು ಏನನ್ನು ಯೋಚಿಸುವ ಅಥವಾ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲದ ಕಾರಣ ಕಲಿಯುಗವು ಮದ್ಯವನ್ನು ಬಡಿಸುವ ಸ್ಥಳದಲ್ಲಿ ನೆಲೆಸಿದೆ ಎಂದು ಹೇಳಲಾಗುತ್ತದೆ. ಕಟುಕನಿರುವ ಸ್ಥಳದಲ್ಲಿ ಕಲಿಯ ವಾಸಸ್ಥಾನ. ಅಮಾಯಕ ಜೀವಗಳನ್ನು ತಮ್ಮ ಸುಖಕ್ಕಾಗಿ ಅಥವಾ ಭೋಗಕ್ಕಾಗಿ ಕೊಲ್ಲುವ ಸ್ಥಳಗಳಲ್ಲಿ ಕಲಿಯು ನೆಲೆಸಿರುತ್ತಾನೆ. ಯಾವುದೇ ಮುಗ್ಧ ಜೀವವನ್ನು ಕೊಲ್ಲಲು ಮಾನವೀಯತೆಯನ್ನು ತ್ಯಾಗ ಮಾಡಬೇಕಾಗುತ್ತದೆ. ಆದ್ದರಿಂದ ಅಂತಹ ಕ್ರೂರ ಸ್ಥಳವನ್ನು ಕಲಿಯುಗದ ನಿಯಮವೆಂದು ಪರಿಗಣಿಸಲಾಗಿದೆ. ಅಂತಹ ಸ್ಥಳವು ಕಲಿಯ ವಾಸಸ್ಥಾನವಾಗಿರುತ್ತದೆ. ವೇಶ್ಯರಿರುವ ಸ್ಥಳದಲ್ಲಿ ಕಲಿಯ ವಾಸಸ್ಥಾನ. ವೇಶ್ಯಾಗೃಹಗಳಲ್ಲಿ ಮಾನವನ ಸೂಕ್ಷ್ಮತೆ ಇಲ್ಲದಿರುವುದರಿಂದ ಕಲಿಯು ಇಂತಹ ವೇಶ್ಯಗೃಹಗಳಲ್ಲಿ ಅಸ್ತಿತ್ವದಲ್ಲಿದೆ. ಇಲ್ಲಿ ಮನುಷ್ಯರನ್ನು ಹಣದ ಆಧಾರದ ಮೇಲೆ ಸರಕುಗಳಂತೆ ಖರೀದಿಸಲಾಗುತ್ತದೆ ಮತ್ತು ಮಾರಾಟ ಮಾಡಲಾಗುತ್ತದೆ. ಆದ್ದರಿಂದ ಕಲಿಯು ಯಾವುದೇ ನಿಯಮಗಳಲ್ಲಿಲ್ಲದ ಹೆಣ್ಣಿಗೆ ಗೌರವವನ್ನು ನೀಡದ ಸ್ಥಳಗಳಲ್ಲಿ ನೆಲೆಸಿದ್ದಾನೆ. ಜೂಜಿನ ಮನೆಯಲ್ಲಿ ಕಲಿಯ ವಾಸಸ್ಥಾನ. ಜೂಜಿನ ಮನೆಗಳಲ್ಲಿ ಹಣವನ್ನು ಅಪ್ರಾಮಾಣಿಕವಾಗಿ ಸಂಪಾದಿಸಲಾಗುತ್ತದೆ. ಅಂತಹ ಸ್ಥಳಗಳಲ್ಲಿ ಯಾವುದೇ ದೇವರು ಅಥವಾ ದೇವತೆಗಳು ವಾಸಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕಲಿಯು ಈ ಸ್ಥಳದಲ್ಲಿ ವಾಸಿಸಲು ಇಷ್ಟಪಡುತ್ತಾನೆ. ಜೂಜಾಡುವವನು ಯಾವುದೇ ವಿಧಾನದಿಂದ ಗೆಲ್ಲಬೇಕು ಎಂದು ಬಯಸುತ್ತಾನೆ. ಅವನಿಗೆ ನೀತಿ ಮತ್ತು ಅಧರ್ಮದ ಯಾವುದೇ ಜ್ಞಾನವಿರುವುದಿಲ್ಲ. ಚಿನ್ನದಲ್ಲಿಯೂ ಕಲಿಯುಗ ಪ್ರಚಲಿತವಾಗಿದೆ. ವಿನಾಶದ ಘಟನೆಯ ನಂತರ ಚಿನ್ನವು ಭೂಮಿಗೆ ಬಂದಿತು ಎಂಬ
ಪ್ರಾಚೀನ ನಂಬಿಕೆ ಇದೆ. ಆದ್ದರಿಂದ ಎಲ್ಲ ನಾಶವಾದ ನಂತರ ಹುಟ್ಟಿಕೊಂಡ ವಸ್ತುವನ್ನು ಕಲಿಯ ಅತಿ ದೊಡ್ಡ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಇದು ಜಗತ್ತಿನಲ್ಲಿ ಚಿನ್ನವನ್ನು ಸಂಪತ್ತಿನ ರೂಪವೆಂದು ಪರಿಗಣಿಸಲಾಗಿದೆ. ಬಂಗಾರದ ಕಣಕ್ಕಾಗಿ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುತ್ತಿದ್ದಾರೆ. ಕಲಿಯು ಚಿನ್ನದ ಮೇಲೆಯೂ ತನ್ನ ಸ್ಥಾನವನ್ನು ಪಡೆದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೇರಣಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.